ಗುಬ್ಬಿ ತಾಲೂಕಿನ ಮದನಘಟ್ಟ ಸಾರಿಗೆಪಾಳ್ಯ ಗ್ರಾಮದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ವತಿಯಿಂದ 5 ಕೋಟಿ ಅನುದಾನದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು 125 ಕೋಟಿ ವೆಚ್ಚದಲ್ಲಿ ಪಟ್ಟಣದಲ್ಲಿ ರಿಸೀವ್ ಸೆಂಟರ್ ಮಾಡುತ್ತಿದ್ದು, ತಾಲೂಕಿನಲ್ಲಿ 7,000 ಟಿಸಿ ಇಟ್ಟಿರುವ ಕಾರಣ ಎಲ್ಲಾ ರೈತರು ಪಂಪ್ ಮೋಟಾರ್ ಅಳವಡಿಸಿದ ಕಾರಣ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಯರಬಳ್ಳಿ, ನಲ್ಲೂರು, ತಾಳೆಕೊಪ್ಪ, ಹಂಡನಹಳ್ಳಿ ಸೇರಿದಂತೆ ಹಲವು ಕಡೆ ಎಂಎಸ್ಎಸ್ ನಿರ್ಮಾಣ ಮಾಡಲಾಗುತ್ತಿದೆ. ನಾನು ಯಾವುದೇ ರೀತಿಯ ಒತ್ತಡ ಹಾಕಿಲ್ಲ ಎಂದು ಭಾರಿ ಮಾತ್ರ ಹೇಳಿದ್ದು, ಸಾಧಕ ಬಾಧಕಗಳನ್ನ ನೋಡಿ ವಿಚಾರ ಮಾಡುವ ಭರವಸೆ ನೀಡಿದ್ದಾರೆ. ಹಾಗಾಗಿ ಅದನ್ನ ಮೀರಿ ಪ್ರತಿನಿತ್ಯ ಅವರ ಮನೆಗೆ ಹೋದ್ರೆ ಸರಿ ಹೋಗುತ್ತಿಲ್ಲ. ಸಿದ್ದರಾಮಣ್ಣ ಅವರ ಜೊತೆ ಡಿಕೆ ಶಿವಕುಮಾರ್ ಜೊತೆ ಕುಮಾರಸ್ವಾಮಿ ಜೊತೆ ಆತ್ಮೀಯವಾಗಿದ್ದೆ, ಯಾರ ಜೊತೆ ಇದ್ದರೂ ಅವರ ಜೊತೆ ಆತ್ಮೀಯವಾಗಿ ಇರುತ್ತೇನೆ. ಮಂತ್ರಿ ಮಾಡಿದ್ರೆ ಅಲ್ವಾ ಖಾತೆ ಕೇಳೋದು. ಲಿಂಕ್ ಕೆನಾಲ್ ವಿಚಾರವಾಗಿ ಆರಂಭದಿಂದಲೂ ನನ್ನ ವಿರೋಧ ಇದೆ ಎಂದು ಹೇಳುತ್ತಾ ಬಂದಿದ್ದೇನೆ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದೇನೆ ಎಂದು ತಿಳಿಸಿದರು. ಸುಮ್ಮನೆ ಇಲ್ಲದ ಕಿರಿಕ್ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡು ಅವ್ರಿಗೊಂದು ಈಗ ನಮ್ಮ ರೈತರಿಗೆ ಒಂದು ಭಾವನೆ ಬಂದಿರುತ್ತೆ. ಸರಿನೋ ತಪ್ಪು, ಎಲ್ಲ ರೈತರ ಮನಸ್ಸಿನಲ್ಲಿ ಒಂದು ಕಲ್ಮಶ ಇದ್ದಂಗೆ ಕೂಡಿದೆ. ಇಲ್ಲಿ ಏನಾದ್ರು ಇವರು ಎಕ್ಸ್ಪ್ರೆಸ್ ಕೆಲವು ತಾಡೋದ್ರೆ ಏನೇ ಹೇಳಿದ್ರೆ ನಾವು ನಿಯಂತ್ರಣ ಇಟ್ಕೊಂಡು ತಾಡೋಗ್ತೀವಿ ಅಂತ ಏನೇ ಹೇಳಿದ್ರು ಕೂಡ ರೈತರಿಗೆ ಒಂದು ಆತಂಕ ಇರ್ತಕ್ಕಂಥದ್ದು. ಅದ್ರ ಬದಲು ಇವರು ಅದೇ ಕೆನಲ್ ವೈಡನ್ ಮಾಡ್ಕೊಂಡು ತಗೊಂಡು ಸೂಕ್ತ ಅಂತ ನಾನು ಅದೇ ನೆನ್ನೆ ಕೂಡ ಹೇಳ್ತೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ. ಯಾಕೆಂದರೆ ಈಗ ಹೊರೂರಿಂದ ಇಲ್ಲಿಂದ ತನಕ ನೀರು ಬರುತ್ತೆ ಚಾನಲಲ್ಲಿ, ಅಲ್ಲಿಂದ ಮುಂದಕ್ಕೆ 10 ಕಿಲೋಮೀಟರ್ ನೀರು ಹೋಗಲ್ವಾ ಕುಣಗಲಿಗೆ, ಅದನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಒತ್ತಾಯ ಮಾಡಿ. ಆಲ್ರೆಡಿ 3.3 ನೀರು ಹೋಗೇ ಬಿಡ್ತು ಲಾಸ್ಟ್ ಟೈಮು. ಬಟ್ ಆ ನೀರು ಎಲ್ಲಿಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ರಂಗನಾಥ್ ಅವ್ರು ಹೇಳ್ತಾರೆ ಉತ್ತರದುರ್ಗಕ್ಕೆ ನೀರು ಹೋಗಿಲ್ಲ, ಯಡಿಯೂರು ಕೆರೆಗಳಿಗೆ ನೀರು ಹೋಗಿಲ್ಲ. ಬಟ್ ಎಲ್ಲೋಯ್ತು ನೀರು ಅದು? ನನಗೆ ಅದ್ರ ಬಗ್ಗೆ ಇದೆಯಲ್ಲ, ಎಲ್ಲಿ ಮುಟ್ಕಿ ಐತೆ TMC ಹೋಯ್ತು ಅಂತ ಯಾರು ಲೆಕ್ಕ ಹಾಕಿದ್ದಾರೆ? ಯಾರು ನಿಮ್ಗೆ ಲೆಕ್ಕ ಹಾಕಿದ್ದಾರೆ? ಏನು ಮಾಪನ ಇದೆ? ಏನು ಮಾಪನ ಇಟ್ಕೊಂಡು 3 ಕ್ಯೂಸೆಕ್ಸ್ ನೀರು ಹೋಯ್ತು ಅಂತ ಹೇಳ್ತಾರೆ? ಹೆಂಗೆ ಹೋಯ್ತು?